ನಾನು ಈ ಸಿನಿಮಾ ನೋಡೋಕ್ಕಾಗಿರಲಿಲ್ಲ, ಏನೋ ಅನಿವಾರ್ಯ ಕಾರಣಗಳಿಂದ ಇವತ್ತು ನೋಡೋಣ ಅಂತ ಬಂದೆ. ಸಿನಿಮಾ ಹೊಸಬರು ತಂಡ ಅಂತ ಅನಿಸೋದೇ ಇಲ್ಲ, ಎಲ್ಲ ಹೊಸಬರು ಅಂತ ಹೇಳ್ತಾ ಇದ್ದಾರೆ. ಒಂದು ಮ್ಯೂಸಿಕ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಲೊಕೇಶನ್ಸು ಎಲ್ಲ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲೂ ನನಗೆ ಯಾವುದೋ ಒಂದು ಸೀನ್ ಲ್ಯಾಗ್ ಅನ್ನಿಸ್ಲಿಲ್ಲ. ಒಂದು ಎಂಟರ್ಟೈನ್ಮೆಂಟ್ ಆಗಿ ಫಿಲಮ್ ಮುಗ್ದಿದೆ ಗೊತ್ತಾಗಿಲ್ಲ, ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ. ಮೈನ್ ಒನ್ ಲೈನ್ ಕತೆ ಏನಂದರೆ, ಇಬ್ಬರು ಫ್ರೆಂಡ್ಶಿಪ್ ಕೊನೆಯವರೆಗೂ ಎಷ್ಟು ಒಗ್ಗಟ್ಟಲ್ಲಿ ಬಲ ಇದೆ ಅಂತಾರಲ್ಲ, ಹಾಗೆ ಅದನ್ನು ಕಾಪಾಡ್ಕೊಂಬಂದು ಜೊತೆಗೆ ಸ್ವಲ್ಪ ಯುವಕರಿಗೆ ಇಷ್ಟಪಡೋಂಥ ಒಂದು ಸಬ್ಜೆಕ್ಟು, ರೋಡಿಸಮ್ ಕತೆ ಅದೆಲ್ಲ ಬೆಳೆಸ್ಕೊಂಬಂದಿದ್ದಾರೆ. ಮೈನ್ ಅಟ್ರಾಕ್ಷನ್ ಅಂದರೆ ಡೈರೆಕ್ಟ್ರು ಕೈ ಚಳಕ, ಆ ಎಡಿಟಿಂಗಲ್ಲಿ ಆ ಸೌಂಡು ಆ್ಯಡ್ ಮಾಡಿರೋದು, ಆ ಮ್ಯೂಸಿಕ್ಕು ಎಲ್ಲ ಒಂದು ಹೊಸತನ ಇದೆ. ಎಲ್ಲರೂ ಹೊಸೊಬ್ಬರು ಸೇರ್ಕೊಂಡು ಮಾಡಿರತಕ್ಕಂತಹ ಈ ಸಿನಿಮಾ ನೋಡಿ. ಸಾಮಾನ್ಯವಾಗಿ ಇವತ್ತು ಸಿನಿಮಾಗಳು ಗೆಲ್ಲಿಸೋದು ಭಾಳ ಕಷ್ಟ ಇದೆ. ಒಂದು ಸಿನಿಮಾ ತೆಗಿಬೇಕು ಅಂದರೆ ಅದು ಎಷ್ಟು ಖರ್ಚು ವೆಚ್ಚ. ಒಂದು ದಿವಸ ಒಂದು ಶೂಟಿಂಗ್ ಕೆಲಸ ಶುರುವಾಯಿತು ಅಂದರೆ 50 ಜನ ಟೆಕ್ನಿಷಿಯನ್ಸು, ಕಲಾವಿದರು ಎಲ್ಲ ಊಟ ಮಾಡ್ತಾರೆ. ಹಾಗಾಗಿ ಪ್ರೊಡ್ಯೂಸರ್ನ ಇವತ್ತು ನಾವು ಬೆಂತಟ್ಟಬೇಕಾಗುತ್ತೆ. ಅವ್ರನ್ನ ಹೊಸಬರನ್ನ ಬೆಳೆಸಿದಾಗ ಇನ್ನಷ್ಟು ಮೂವಿಗಳು ಮಾಡ್ತಾರೆ, ಒಂದಷ್ಟು ಜನ ಕಲಾವಿದರಿಗೆ ಕೆಲಸ ಸಿಗುತ್ತೆ. ಹಾಗಾಗಿ ಈ ಸಿನಿಮಾನ ಎಲ್ಲರೂ ಬಂದು ನೋಡಿ, ಹೊಸ ಪ್ರೊಡ್ಯೂಸರ್ಗಳಿಗೆ ಬೆಂತಟ್ಟಿ ಹೊಸ ಕಲಾವಿದರನ್ನ ಪ್ರೋತ್ಸಾಹಿಸಿ ಅಂತ ಮಾತ್ರ ನಾನು ಕೇಳ್ತೇನೆ. ಥ್ಯಾಂಕ್ ಯು. ಇಷ್ಟು ಹೇಗಿದೆ ರೆಸ್ಪಾನ್ಸ್ ಈಗ ಸರ್? ಈ ಸಿಚುವೇಷನಲ್ಲಿ ಹೇಳಬೇಕು ಅಂದರೆ ನಿಜವೂ ಹ್ಯಾಪಿ. ಯಾಕಂದರೆ ಎಷ್ಟೋ ಇದರಲ್ಲಿ ಥಿಯೇಟ್ರ್ಗಳು ಜನನೇ ಹೋಗ್ತಿಲ್ಲ, ಅಂಥದ್ರಲ್ಲಿ ಈ ಟೈಮ್ ನೋಡಿದ್ರೆ ಹ್ಯಾಪಿ ಇದೆ ಸರ್. ಅದೇ ಎಲೆಕ್ಷನ್ ಟೈಮಲ್ಲಿ ಹೌದು ಹೌದು. ನಿಮ್ಮ ಸರ್ಕಲ್ ನಾನು ಸಿನಿಮಾ ನೋಡಿದವರೆಲ್ಲ ಏನು ಇಷ್ಟ ಆಗ್ತಿದೆ ಸರ್? ಸಿನಿಮಾ ನೋಡಿದವರೆಲ್ಲ ಸಾಂಗ್ಸ್ ಫಸ್ಟ್ ಹೇಳಿದೆ, ಸಾಂಗ್ ತುಂಬ ಚೆನ್ನಾಗಿದೆ. ಆಮೇಲೆ ಫ್ರೆಂಡ್ಶಿಪ್ ಬಾಂಡಿಂಗ್ ತುಂಬ ಚೆನ್ನಾಗಿದೆ ಹೇಳಿದರು. ಆಮೇಲೆ ಇಂಟ್ರೋಲ್ ಬ್ಲಾಕ್ ಅದು ಚೆನ್ನಾಗಿದೆ. ಅಟ್ಲೀಸ್ಟ್ ಇಂಟ್ರೋಲ್ ತನಕ ಯಾರಿಗೂ ಏನು ಗೊತ್ತೇ ಆಗೋದಿಲ್ಲ. ಅದಾದಮೇಲೆ ಸಡನ್ನಾಗಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಅದು ಏನಂದರೆ ಏನಂತ ಹೇಳ್ತಾರೆ, ಅದು ಸಸ್ಪೆನ್ಸಾಗಿ ಚೆನ್ನಾಗಿದೆ. ನಿಮಗೆ ರೆಸ್ಪಾನ್ಸ್ ಯಾವ ರೀತಿ ಬರ್ತಾರೆ ಸಿನಿಮಾ ನೋಡಿ? ನಮಗೆ ರೆಸ್ಪಾನ್ಸ್ ಯಾವ ಥರ ಅಂದರೆ, ಆಡಿಯನ್ಸು ಆದರೆ ಈ ಟೈಮಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ರೆ ಥಿಯೇಟ್ರಿಗೆ ಆಡಿಯನ್ಸ್ ಯಾರೂ ಬರ್ತಾಯಿಲ್ಲ. ಯಾಕಂದರೆ ಎಲ್ಲರೂ ಗೊತ್ತಿರೋ ವಿಚಾರನೇ, ಎಲ್ಲ OTT ಬರುತ್ತೆ, ಅಲ್ಲಿ ನೋಡ್ಕೊತೀವಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ. ನಾವು ಏನೋ ಒಂದು ಕಷ್ಟಪಟ್ಟು ಇಲ್ಲಿ ಗಂಟ ಈ ಔಟ್ಪುಟ್ ತೆಗೆದುಕೊಂಡು ಇಲ್ಲಿ ಗಂಟ ಸಿನಿಮಾ ರಿಲೀಸ್ ಮಾಡಿದ್ದೀವಿ. ಆ್ಯಕ್ಚುಲಿ ನಾನು ಪ್ರೊಡ್ಯೂಸ್ ಮಾಡಿ ಸಿನಿಮಾ ಇಲ್ಲಿ ಗಂಟ ತೊಗೊಬಂದಿದ್ದೀವಿ ಅಂದರೆ ನಮಗೊಂದು ಫೀಲ್ ಇರ್ತದೆ. ಯಾಕಂದರೆ ಭಯ ಇರುತ್ತೆ, ಆದ್ರೂ ಎಲ್ಲೂ ಭಯ ಪಡೆದಿರೋಂಗೆ, ಎಲ್ಲೂ ಎನರ್ಜಿ ಕಳ್ಕೊಳ್ದಂಗೆ ನಾವು ಇಲ್ಲಿ ಗಂಟ ಸಿನಿಮಾ ತೊಗೊಂಡು ಒಂದು 25 ದಿನ ಸಿನಿಮಾ ರನ್ನಿಂಗಲ್ಲಿ ಐತೆ ಅಂದರೆ ನಮಗೂ ಒಂದು ಖುಷಿ ಆಗ್ತೈತೆ. ಮತ್ತು ಆಡಿಯನ್ಸು ಅಷ್ಟೇ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಎಲ್ಲರೂ ಕೂಡ ಸಿನಿಮಾ ನೋಡಿದವರೆಲ್ಲರೂ ಫಸ್ಟ್ ಸಿನಿಮಾ ಥರ ಕಾಣ್ತಾ ಇಲ್ಲ, ನೀವು ಮಾಡಿರೋ ಆ್ಯಕ್ಟಿಂಗ್ ಆಗಲಿ, ಪ್ರತಿಯೊಂದೇ ವರ್ಕೇ ಆಗಲಿ ಏನು ಆ ಥರ ಫಸ್ಟ್ ಸಿನಿಮಾ ಥರ ಕಾಣ್ತಾನೆ ಇಲ್ಲ ಅಂದ್ರೆ ಸಾಗರ್ ಸರ್ ಇವ್ರು ಸಹ ಹೇಳಿದ್ರು. ಇವಾಗ ತಾನೇ 5-6 ಸಿನಿಮಾ ಡೈರೆಕ್ಷನ್ ಮಾಡೋರೆ, ಪ್ರೊಡ್ಯೂಸರ್ ಸಹ ಇವರು, ಮತ್ತು ಆ್ಯಕ್ಟರ್ ಸಹ ಎಲ್ಲ ಅನ್ನದಾತರು ಇವರು. ಅಂಥವ್ರು ನಾವು ಅವ್ರು ಕೆಳಗಡೆ ಇದ್ದೀವಿ ಅಂದರೆ ನಮಗೆ ಒಂಥರ ಖುಷಿ. ಅಂಥದ್ರಲ್ಲಿ ಇವಾಗ ತುಂಬಾ ಚೆನ್ನಾಗೈತೆ. 25 ದಿನ ಸಕ್ಸಸ್ ಕಂಡೈತೆ. ನಮಗಂತೂ ಒಂದು ಫುಲ್ಲು ಹ್ಯಾಪಿ ಆಗಿದ್ದೀವಿ ಸರ್. ನಾವು ಸೇಫು ಅಂತ ಹೇಳ್ಕೊತೀವಿ ಸರ್, ಯಾಕಂದರೆ ಇನ್ನೂ ಗೊತ್ತಲ್ವಾ ಮುಂದೆ ಇನ್ನೂ ಇದೆ. ರೈಟ್ಸ್ ಇನ್ನೂ ಯಾರಿಗೂ ಕೊಟ್ಟಿಲ್ಲ ಸರ್. ಈಗ ಸಿನಿಮಾ ನಮ್ಮದು ಏನು ನಮ್ಮ ಮೈಂಡಲ್ಲಿ ಏನೈತೆ ಅಂದರೆ, ಸಿನಿಮಾ ಒಂದು 25 ದಿನ, ಒಂದು 50 ಡೇಸ್ ಅಂತ ಅಂದ್ಕೊಂಡಿದ್ದೀವಿ ನಾವು. ನೋಡೋಣ ಇನ್ನು ಮುಂದೆ ಏನನ್ನ ಸಕ್ಸಸ್ ಕಾಣುತ್ತೆ ಅಂತ ನಾವು ಒಂದು ಮೈಂಡಲ್ಲಿ ಐತೆ. ನೋಡೋಣ, ಇನ್ನೂ ಬಿಸ್ನೆಸ್ ನೆಕ್ಸ್ಟ್ ಇನ್ನೂ ಪ್ಲ್ಯಾನ್ ಮಾಡಿಲ್ಲ, ನೆಕ್ಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತೀವಿ ಸರ್. ಥಿಯೇಟ್ರು ಈಗ ಉತ್ತರ ಕರ್ನಾಟಕ ಇದೆ, ಮಂಗಳೂರು ಇದೆ, ಮತ್ತು ಅದು ಬಿಟ್ಟರೆ ಇನ್ನು ಮಾಮೂಲಿ ಬೆಂಗಳೂರಲ್ಲಿ ಗುರುಸಿದ್ದೇಶ್ವರ ಇದು. ನೆಕ್ಸ್ಟು ಇನ್ನು ಥಿಯೇಟ್ರುಗಳೆಲ್ಲ ಕೇಳ್ತಾ ಇದ್ದಾರಂತೆ, ಪಾರ್ಟ್ನರ್ಶಿಪ್ ಕೊಡಿ ಹಾಕೋತೀವಿ ಅಂತ ಕೇಳ್ತಾ ಇದ್ದಾರಂತೆ. ಆಯಿತು, ನಾವು ಇನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ನಮ್ಮ ಡಿಸ್ಟ್ರಿಬ್ಯೂಟರ್ ಹೇಳೋರು, DSK ಸಿನಿಮಾಸ್ ಅವರು. ಓಕೆ ಅಂತ ಎಲ್ಲ ಹೋಗಿ ಒಪ್ಕೊಂಡು, ಅವರು ಇವತ್ತು ಬರಬೇಕಾಗಿತ್ತು, ಬಟ್ ಆದರೆ ಶೂಟಿಂಗ್ ಹೋಗಿದ್ರು ಅವರು ಮಂಗಳೂರಿಗೆ. ಬರೋದು ಸ್ವಲ್ಪ ಲೇಟ್ ಆಗಿರೋದ್ರಿಂದ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ನೋಡೋಣ, ಬಂದರೆ ಅವರು ಕೂಡ ಒಂದೆರಡು ಮಾತಾಡ್ತಾರೆ. ನಾವು ಒಂದು ಫಂಕ್ಷನ್ಸ್ ಅದು ಇದು ಎಲ್ಲ ಇಟ್ಕೊಂಡಿದ್ದೋ ಒಂದು ಸಣ್ಣ ಪುಟ್ಟ. ನೋಡೋಣ, ಎಲ್ಲ ಬರೋಷ್ಟರಲ್ಲಿ ಏನನ್ನ ವೆಯ್ಟ್ ಮಾಡೋಣ, ಇಲ್ಲಾಂದರೆ ಕ್ಲಿಯರ್ ಮಾಡೋದು ಗೊತ್ತಿಲ್ಲ. ನೋಡೋಣ, ಒಟ್ಟಿನಲ್ಲಿ ಚೆನ್ನಾಗಾಯ್ತು, ಸಿನಿಮಾ ಚೆನ್ನಾಗಾಗಿದೆ. ಓಕೆ ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಪಾರ್ಟ್ನರ್ ಸಿನಿಮಾ ಹೇಗೈತೆ ಸರ್? ಸಿನಿಮಾ ಚೆನ್ನಾಗಿದೆ. ಎಲ್ಲ ಹೊಸಬರಾಗಿದ್ದರೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಹೀರೋ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಇದು ಫಸ್ಟ್ ಪಿಕ್ಚರ್ ಅಂತ ಯಾರೂ ಹೇಳಲ್ಲ. ಸುಮಾರು ಸಿನಿಮಾಗಳು ಮಾಡಿರೋ ಅನುಭವ ಇರುವಂಥ ಹೀರೋ ಥರ ಕಾಣ್ತಾ ಇದೆ. ಈ ಸಿನಿಮಾದಲ್ಲಿ ಯಾವ ಅಂಶ ಇಷ್ಟ ಆಯಿತು ಸರ್ ನಿಮಗೆ? ಮೇಡಮ್, ಈ ಸಿನಿಮಾದಲ್ಲಿ ಯಾವ ಅಂಶ ಇಷ್ಟ ಆಯಿತು, ಯಾವ ಪಾರ್ಟ್? ಇದು ನನಗೆ ಯಾಕೆ ಇಷ್ಟ ಆಯಿತು ಅಂದರೆ, ನಾನು ಬೆಂಕಿ ಬಿರುಗಾಳಿ ಅಂತ ಒಂದು 25-30 ವರ್ಷದ ಹಿಂದೆ ಒಂದು ಸಿನಿಮಾ ನೋಡಿದ್ದೆ. ಆ ಸಿನಿಮಾದ ಒಂದು
ಛಾಯೆ ಥರ ಇದು ಬಂದು ಹೋಗುತ್ತೆ. ಬಟ್ ಸ್ಕ್ರೀನ್ ಪ್ಲೇ ಬೇರೆ ಡಿಫ್ರೆಂಟ್ ಆಗಿದೆ. ಸೊ ಇವತ್ತಿನ ನಡೀತಾ ಇರೋ ಇದನ್ನು ಮಾಡಿದ್ದಾರೆ ಅವರು ಸ್ಕ್ರೀನ್ ಪ್ಲೇ. ನಾಟ್ ಬ್ಯಾಡ್ ನಾಟ್ ಗುಡ್ ಅಂತ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಸಾಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಸರ್ ಈ ಕಡೆ ಕ್ಯಾಮ್ರಾ ಕ್ಯಾಮ್ರಾ ನೋಡಿ ಸರ್. ಹಾಂ ಹೇಳಿ ಸರ್. 25 ದಿನ ಓಡ್ತಾ ಇದೆ ಚಿತ್ರ, ಹೇಗೆ ಅನಿಸ್ತಾ ಇದೆ ಸರ್? ಸರ್ ಈಗ ನನ್ನ ಥಿಯೇಟ್ರಲ್ಲಿ ಇದು ಐದನೇ ಪಿಕ್ಚರ್ ಹೊಸಬ್ರದ್ದು 25ನೇ ದಿನ ಓಡ್ತಾ ಇದೆ. 25 ಡೇಸು ಕಲೆಕ್ಷನ್ಸ್ ಬರ್ತಾ ಇದೆ. ಹೊಸಬ್ರದ್ದು ನೋಡ್ತಾ ಇದ್ದಾರೆ. ನನ್ನ ಥಿಯೇಟ್ರಲ್ಲಿ 100 ಡೇಸು ಹೋಗಿದೆ, 50 ಡೇಸು ಹಿಂದೆ ಹೋಗಿದೆ. ಈಗ ಈ ಕರೋನಾ ಬಂದಮೇಲೆ ಇದೆ ಒಂದು 4ನೇ ಪಿಕ್ಚರ್ 25 ದಿವಸ ಓಡ್ತಾ ಇದೆ. ಸೂಪರ್ ಸರ್. ನೀವು ಹೇಳಿ ಸರ್. ಏನಿಲ್ಲ, ಇವತ್ತೊಂದು ದಿವಸ ಈ ಕನ್ನಡ ಚಿತ್ರ ತುಂಬ ಹಿಂದೆ ಹೋಗ್ತಾ ಇದೆ. ಕೆಲವು ಸ್ಟಾರ್ಗಳು ಮಾತ್ರ ಮುಂದೆ ಬರ್ತಾ ಇದೆ, ಹೊಸ ಪ್ರತಿಭೆಗಳು ಮಾತ್ರ ತುಂಬ ಕಡಿಮೆ ಆಗಿದೆ. ಈ ಒಂದು ಸಮಯದಲ್ಲಿ ಇಂಥ ಒಂದು ಸನ್ನಿವೇಶದಲ್ಲಿ ಪ್ರೇಕ್ಷಕರು ಜಾಸ್ತಿ ಬರದೇ ಇರೋ ಕಾರಣ ಅಂತ ಸ್ವಲ್ಪ ಇದಾಗಿದೆ. ಬಟ್ ಈ ಒಂದು ಹೊಸ ಪ್ರಯತ್ನ ಪಾರ್ಟ್ನರ್ ಅಂತ ಸಿನಿಮಾ ಇವತ್ತು 25 ದಿನ ಥಿಯೇಟ್ರಿಂದ ಒಂದು ಫಂಕ್ಷನ್ ಮಾಡಿ ಒಂದು ಒಳ್ಳೆಯ ಹೆಸರು ಮಾಡಿದ್ರೆ ರಿಯಲಿ ಗ್ರೇಟು. ಬಟ್ ಸಿನಿಮಾ ಚೆನ್ನಾಗಿದ್ದರೆ ಎಲ್ಲೂ ಜನ ಬಂದೇ ಬರೋ ಒಂದು ಗ್ಯಾರಂಟಿ. ಜನಕ್ಕೆ ರೀಚ್ ಆಗ್ತಿಲ್ಲ. ಬಟ್ ಈ ಒಂದು ಸಮಯದಲ್ಲಿ ಎಲ್ಲ ಒಂದು ಕಡೆ 20 ದಿವಸ ಇದು ಮಾಡಿ ಈ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಬೆಳೆಸ್ತಾ ಇದ್ದರಿಂದ ಗ್ರೇಟು. ಬಟ್ ಸಿನಿಮಾ ಚೆನ್ನಾಗಿದೆ, ಎಲ್ಲ ಪ್ರೇಕ್ಷಕರು ನೋಡಬೇಕು, ತುಂಬ ಖುಷಿ ಆಗುತ್ತೆ. ಈ ಪಿಕ್ಚರ್ ಎಲ್ಲ ನಿರ್ಮಾಪಕರಿಗೂ ನಿಲ್ಲಿಸಿ ಒಳ್ಳೆಯ ಹೆಸರಾಗಲಿ, ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಸುಖದಲ್ಲಿ ತುಂಬ ಹಾರೈಸ್ತೀನಿ. ನಾನು ಹೊಸಬರಿಗೋಸ್ಕರ ಸಿನಿಮಾ ಹೊಸಬ್ರದ್ದು ಯಾವ ಪ್ರತಿಭೆಗಳು ಹೊಸಬರು ಬಂದರೆ ಇಲ್ಲ ಅಭಿಲಾಷೆ ಇಟ್ಕೊಂಡು ನಾನು ಥಿಯೇಟ್ರನ್ನ ಹೊಸಬ್ರಿಗೆ ಕೊಡ್ತಾ ಇದ್ದೀನಿ. ಇವ್ರಿಗೆಲ್ಲ ಇನ್ನೊಬ್ಬರಾಗಲಿ ಬರಲಿ, ನಾನು 1 ಶೋ 2 ಶೋ ಅಂತೂ ಖಂಡಿತ ಕೊಡ್ತೀನಿ. ಯುವ ಪ್ರತಿಭೆಗಳು ಬೆಳೀಲಿ. ಯಾಕೆಂದ್ರೆ ಇವತ್ತು ಇವರು ಹೊಸಬರು ಅಂತ ಹೋದರೆ ಮುಂದೆ ಹೀರೋ ಆಗೋದು ಯಾವಾಗ? ದೊಡ್ಡ ಹೀರೋ ಆಗ್ಬೋದು. ಹಾಗಾಗಿ ನಾನು ಚಿತ್ರಮಂದಿರ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.